22, 23, 24, 25 ಸಾಲಿನ ಅಂದರೆ 90 ಜನರಲ್ಲಿ 90 ಪ್ರಶಸ್ತಿಗಳಲ್ಲಿ ಒಂದು ಮಾತ್ರ ಬಳ್ಳಾರಿಗೆ ದೊರೆತಿತ್ತು. ಈಗ 2025-26 ಸಾಲಿನ ಒಂದು ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿಲ್ಲ. ಈ ಒಂದು ಅಕಾಡೆಮಿಗಳಿಗೆ ಯಾವುದೇ ಸದಸ್ಯರನ್ನು ನೇಮಿಸ ನಮ್ಮ ಬಳ್ಳಾರಿ ಜಿಲ್ಲೆಗೆ ಯಾವುದೇ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರು ಇಲ್ಲ. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಹಿಂದೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಒಂದು ಪ್ರಶಸ್ತಿಯನ್ನು ನಮ್ಮ ಬಳ್ಳಾರಿ ಜಿಲ್ಲೆಗೆ ದೊರಕಿಲ್ಲ. ಇದು ನಮ್ಮ ದುರಾದೃಷ್ಟಕರ ಹೇಳಿ ನಾನು ಭಾವಿಸ್ತಿದ್ದೇನೆ. ಈ ಒಂದು ಪ್ರಶಸ್ತಿ 13 ಪ್ರಶಸ್ತಿಗಳನ್ನು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮಾತ್ರ ನೀಡಿದ್ದಾರೆ. ಇನ್ನು ಕೆಲವು 11 ಜಿಲ್ಲೆಗಳಿಗೆ ಯಾವುದೇ ಪ್ರಶಸ್ತಿ ಇಲ್ಲ. ನಮ್ಮ ಬಳ್ಳಾರಿ ಜಿಲ್ಲೆ ಒಳಗೊಂಡಂತೆ ಇನ್ನು 11 ಜಿಲ್ಲೆಗಳಿಗೆ ಯಾವುದೇ ಪ್ರಶಸ್ತಿಗಳಿಲ್ಲ. ನಮಸ್ಕಾರ. ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘದ ಕಾರ್ಯದರ್ಶಿ, ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ನಾವು ಮಾತನಾಡೋದು. ಈ ಬಾರಿ 2025-26 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ಅಕಾಡೆಮಿಯ ಪ್ರಶಸ್ತಿಯಲ್ಲಿ ಕೊಡುವುದರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಕಡೆಗಣನೆ ಮಾಡಿದ್ದಾರೆ. ಅದು ಜೀವಮಾನ ಸಾಧನೆಯ ಗೌರವ ಪ್ರಶಸ್ತಿ ಮತ್ತು ವಾರ್ಷಿಕ ಪ್ರಶಸ್ತಿ ಅಂತೇಳಿ 33 ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಬಳ್ಳಾರಿ ಜಿಲ್ಲೆಗೆ ಮಾತ್ರ ಇಲ್ಲ. ಇದೇ ರೀತಿ ಹಿಂದಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅದನ್ನು ಸಹಿತ ನಮ್ಮ ಬಳ್ಳಾರಿ ಜಿಲ್ಲೆಗೆ ಕೊಟ್ಟಿಲ್ಲ. ಈ ರೀತಿ ಅಕಾಡೆಮಿ ಯಾವುದೇ ಸದಸ್ಯರನ್ನು ನೇಮಕ ಮಾಡಿಲ್ಲ ಒಂದು. ಆಮೇಲೆ ಕಳೆದ ಬಾರಿ 3 ವರ್ಷದ ಪ್ರಶಸ್ತಿ 90 ಜನರಿಗೆ ಕೊಟ್ಟಾಗ ಒಂದು ಮಾತ್ರ ನಮ್ಮ ಬಳ್ಳಾರಿ ಜಿಲ್ಲೆಗೆ ಕೊಟ್ಟಾಗ ಮತ್ತು 2 ವರ್ಷದ ಅಲ್ಲಿಪುರಿಗೆ ಲ್ಯಾಪ್ಸ್ ಮಾಡಿದರು. ಈ ರೀತಿ ಬೆಂಗಳೂರಿಗೆ ಹಿಂದೆ 3 ಪ್ರಶಸ್ತಿ ಕೊಡೋದಕ್ಕಿಂತ ನಮ್ಮ ಬಳ್ಳಾರಿ ಜಿಲ್ಲೆಗೆ ಒಂದು ಪರಿಗಣಿಸಬಹುದಿತ್ತು. ಆಮೇಲೆ ರಾಘ ಅವರು, ಜೋಡದರಸಿ ದೊಡ್ಡಗೌಡರು, ಮನ್ಸೂರು ಸುಭದ್ರಮ್ಮನವರು, ಬೆಳಗಲು ವೀರಣ್ಣನವರು ಬಳ್ಳಾರಿ ಜಿಲ್ಲೆಯ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವರು ಕೊಂಡೊಯ್ದಿದ್ದಾರೆ. ಆದರೆ ಅಂಥ ಬಳ್ಳಾರಿಯನ್ನು ಕಡೆಗಣಿಸಿದ್ದು ಕಾರಣ ಏನು? ಆಮೇಲೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಕಲಾವಿದರಿಗೆ ಕೊರತೆ ಇದೆ, ಏನು ಕೊರತೆ ಅಂತ ಹೇಳಿ ಇವರು ಈ ರೀತಿ ತಿರಸ್ಕಾರ ಮಾಡಿದರೆ, ಪದೇ ಪದೇ ಈ ರೀತಿ ಬಳ್ಳಾರಿ ಜಿಲ್ಲೆಗೆ ಅನ್ಯಾಯ ಮಾಡೋದು ಮತ್ತು ತಿರಸ್ಕಾರ ಮಾಡೋದು ನೋಡಿದರೆ ನಾವು ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘದವರು ಎಲ್ಲ ಕಲಾ ಪ್ರಕಾರದ ಕಲಾವಿದರು ಒಗ್ಗೂಡಿ ಮುಂದೊಂದು ದಿನ ದೊಡ್ಡ ಹೋರಾಟನೇ ಮಾಡೋದು ಅದೀವಿ ನಾವು. ಆಮೇಲೆ ಬೇರೆ ಬೇರೆ ಜಿಲ್ಲೆಗೆ ನೀಡಿದ ಮಾನ್ಯತೆ ನಮ್ಮ ಜಿಲ್ಲೆಗೆ ಯಾಕೆ ನೀಡಿಲ್ಲ? ಬೇರೆ ಜಿಲ್ಲೆಗೆ 10-15 ಪ್ರಶಸ್ತಿ ಘೋಷಣೆ ಮಾಡೋದು ನಮ್ಮ ಜಿಲ್ಲೆಗೆ ಯಾಕೆ ಪರಿಗಣಿಸಲಿ ಇವರು? ಆಮೇಲೆ ಗಣಿನಾಡು ಬಳ್ಳಾರಿ ಜಿಲ್ಲೆ ಕಲಾವಿದರ ತವರೂರು, ಕಲಾ ಶ್ರೀಮಂತಿಕೆ ತವರೂರು ಅಂತ ಎಲ್ಲ ಭಾಷಣಗಳಾಗ ವೇದಿಕೆಗಳಾಗ ಹೇಳೋದು ಉಂಟು. ಆದರೆ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಅಂತ ಬಂದಾಗ ಯಾವ ಗಣ್ಯಮಾನರು, ಯಾವ ವ್ಯಕ್ತಿಗಳು ಯಾಕೆ ಇದನ್ನು ಒಂದು ಕೂಗು ಇಲ್ಲ? ಈ ರೀತಿಯಾಗಿ ಕರ್ನಾಟಕ ನಾಟಕ ಅಕಾಡೆಮಿಯು ಈ ಒಂದು ನಮ್ಮ ಜಿಲ್ಲೆಗೆ ದೊಡ್ಡ ಅನ್ಯಾಯ ಮಾಡಿದೆ. ಸಾಮಾಜಿಕ ನ್ಯಾಯ ಕೊಡುವುದರಲ್ಲಿ ವಿಫಲವಾಗಿದೆ. ಕರ್ನಾಟಕ ನಾಟಕ ಅಕಾಡೆಮಿ ನಾಗರಾಜ ಮೂರ್ತಿ ಅವರ ವಿರುದ್ಧವಾಗಿ ನಾವು ಒಂದು ಹೋರಾಟ ಮಾಡೋದು ಮುಂದೊಂದು ದಿನದಲ್ಲಿ ನಾವು ಹೋರಾಟದ ರೂಪುರೇಷೆ ಮಾಡ್ತಿದ್ದೇವೆ ಅಂತ ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘದ ವತಿಯಿಂದ ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲ ಸದಸ್ಯರು ಒಳಗೊಂಡಂತೆ ನಾವು ಘೋಷಣೆ ಮಾಡ್ತಿದ್ದೇವೆ. ನಮಸ್ಕಾರ.